ಮಂಜಾ ಮಂಜಾ, ನಾವಿವಾಗ ಎಲ್ಲಿಗೆ ಹೋಗ್ತಾ ಇದೀವೋ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ ನನ್ನ ನೀನು? ನಾವಿವಾಗ ಈಜಾಡಕ್ ಹೋಗ್ತಾ ಇದೀವಿ ಕಣೋ ರಾಕೇಶ. ಬಚ್ಚಿಯಾ? ನಿನ್ಗೂ ಈಜಾಡಕ್ ಬರುತ್ತಾ? ಇಲ್ಲ ಕಣೋ ಮಂಜಾ, ನನಗೆ ಈಜಾಡಕ್ ಬರಲ್ಲ ಕಣೋ. ನಿನಗ್ ಬರುತ್ತಾ? ಅಯ್ಯೋ, ನಾನು ಆಲೇನೆ 2 ವರ್ಷ ಆತು ಈಜಾಡಕ್ ಕಲ್ತ್ಕೊಂಡು, ಗೊತ್ತಾ? ನಿನ್ಗಿನ್ನ ಬರಲ್ವಾ ಈಜಾಡಕ್ಕೆ? ಇಲ್ಲ ಕಣೋ ಮಂಜಾ, ನಾ ಎಂದೂ ಆತರ ಈಜಾಡಿಲ್ಲಪ್ಪ. ನಾವು ಅಲ್ಲಿ ಬೆಂಗಳೂರಲ್ಲಿ 1-2 ಸಲ ಹೋಗಿದ್ವಿ ರಜಾ ಇದ್ದಾಗ ಸ್ವಿಮ್ಮಿಂಗ್ ಪೂಲ್ಗೆ. ಅವಾಗ ಟ್ಯೂಬ್ ಕೊಡ್ತಾರೆ, ಗಾಳಿ ಹೊಡೆದಿರ್ತಾರೆ, ಅದರಲ್ಲಿ ಟ್ಯೂಬ್ ಕೊಡ್ತಾರೆ, ಅದನ್ನ ಹಾಕೊಂಡು ಈಜಾಡಿದ್ದೀನಿ ಅಷ್ಟೇನೆ. ಅದ್ ಬಿಟ್ರೆ ನಾನು ಹಂಗೆ ಈಜಾಡಿಲ್ಲ ಕಣೋ ಯಾವತ್ತೂನು. ಟ್ಯೂಬ್ ಹಾಕೊಂಡು ಈಜಾಡ್ತಿರೇನು? ನಾವೇನು ಇಲ್ಲಪ್ಪ, ಒಂದೇ ಸಲ ಹೋಗಿ ನೀರಿಗೆ ಬೀಳೋದೆ ಅಷ್ಟೇನೆ. ಟ್ಯೂಬ್ ಹಾಕೊಂಡು ಈಜಾಡಿದ್ರೆ ನೀನ್ ಈಜ್ ಕಲಿಯಲ್ಲ. ಬಾ, ಇವತ್ತು ನಿನ್ಗೆ ಈಜಾಡೋದು ಹೆಂಗೆ ಅಂತಾನ ಕಲಿಸ್ತೀನಿ. ಬಾ, ರಂಗ ಇದ್ದಾನೆ, ರಂಗುನು ಕರ್ಕೊಂಡು ಹೋಗೋಣ. ಇನ್ನೊಬ್ಬ ಇದ್ದಾನೆ ಸಿದ್ಧ ಅಂತಾನ, ಅವನು ಬರ್ತಾನೆ. 4 ಜನನು ಹೋಗೋಣ ಈಜಾಡಕ್ಕೆ. ಸರಿ ಆಯ್ತು ಕಣೋ ಮಂಜ, ನೋಡೋಣ, ಹೇಳ್ಕೊಡು, ನಾನು ಟ್ರೈ ಮಾಡ್ತೀನಿ ಈಜಾಡೋದ್ ಕಲಿಯೋದಿಕ್ಕೆ. ಸರಿ ಬಾ, ನಾನು ಹೇಳ್ಕೊಡ್ತೀನಿ, ಹಂಗೆ ಈಜಾಡು. ನೀನು ಈಜಾಡೋದ್ ಕಲ್ತ್ಕೊಂತೀಯ. ಅಪ್ಪನ ಬೇಸಿಗೆ ರಜಾ ಮುಗಿಯೋ ಅಷ್ಟೊತ್ತಿಗೆ ಈಜಾಡೋದ್ ಕಲ್ತ್ಕೊಂತೀಯ ನನ್ನ ಜೊತೆಗೆ ದಿನ ಈಜಾಡಕ್ ಬಂದ್ರೆ. ಬಾ ಹೋಗೋಣ. ರಂಗ ರಂಗ. ಏನು ಮಂಜ? ಏನು ಅಂದ್ರೆ ಈಜಾಡಕ್ ಹೋಗೋಣ ಚಂದ್ರನ ಇರ್ಬಾರಕ್ಕೆ ಅಂತ ಹೇಳಿದ್ದಲ್ಲ, ಮರ್ತ್ಬಿಟ್ಟೆ ಆಲೇನೆ. ಬಾ ಹೋಗೋಣ. ಅಲ್ಲ ಕಣಲು, ಇವಾಗ ಮಳೆ ಬಂದಿಲ್ಲ, ಏನು ಇಲ್ಲ, ಬಾವೆ ನೀರು ಐದವೇನಲ್ಲ. ಶಾನೆ ಹೊಸು ಇದ್ರೆ ಚಂದ ಕಣು ಈಜಾಡಕ್ಕೆ ಮಂಜ. ಒಂದ್ ಈಸಿದ್ರೆ ಒಂಥರ ಎಲ್ಲ ಒಂದಾಗಿರ್ತವೆ. ಮಳೆ ಬಂದಿಲ್ದಿದ್ರೆ ಓಟೆ ಹೊತ್ತು ಅವರು ಬೋರ್ನಗಳ ನೀರ ಬಾವೆ ಕೊಡಿತಾರೆ ಕರೆಂಟ್ ಇದ್ದಾಗ. ಆಮೇಲೆ ಬಾವೆಗಳ ತಿರ್ಗಾನ ಕಾಟಕ್ ಬಿಡ್ಕೊಂತಾರೆ ಬೇಕಾದಾಗ. ಅದಕ್ಕೆ ನೀರು ತುಂಬಾ ಇದಾವೆ ಅವ್ರ ಬಾವೆಗೆ. ಬಾ ಹೋಗೋಣ. ಹೌದೇನು, ತುಂಬಾ ಇದಾವೇನು? ಹಂಗಾದ್ರೆ ಸರಿ, ನಡಿ ಹೋಗೋಣ. ಇವನು ಯಾರಲ್ಲ ಮಂಜ? ಇವನು ನಮ್ಮ ಅತ್ತೆ ಮಗ. ಇವನ ಹೆಸರು ರಾಕೇಶ ಅಂತ. ಇವಾಗ ಸ್ಕೂಲ್ ರಜಾ ಐತಲ್ವಾ, ಅದಕ್ಕೆ ನಮ್ಮೂರಾಗೆ 1-2 ದಿವಸ ಇರೋಣ ಅಂತ ಬಂದಿದ್ದಾನೆ. ಅದಕ್ಕೆ ನಾನು ಎಲ್ಗ ಹೋಗ್ತೀನಿ, ಬತ್ತೀಯನ ಅಂತಂದೆ, ಬತ್ತೀನಿ ಅಂತ ಬಂದೇವನೆ. ಬಾ, ಇವನು ಈಜಾಡಕ್ ಕಲಿತಾನಂತೆ. ಹೌದೇನು? ಇಲ್ಲೇ ಇರ್ತಾನೇನು? 2 ದಿನ ಇರ್ತಾನೆ? ಇನ್ನ ರಜಾ ಮುಗಿಯತಕ್ಕ ಇಲ್ಲೇ ಇರ್ತಾನ? ಹಂಗ ಗೊತ್ತಿಲ್ಲ ಕಣ. 1-2 ದಿವಸ ಇರಕ್ಕೆ ಅಂತ ಅವ್ರ ಅಪ್ಪನೂ ಅಮ್ಮನೂ ಕಳ್ಸಿದಾರೆ. ಅವ್ರ ಅಪ್ಪ ಅಮ್ಮ ಯಾರನ ಇನ್ನೊಂದ್ಸಲ ಬರ್ತಾರಲ್ಲ, ಅವಾಗ ಕರ್ಕೊಂಡು ಹೋಗ್ತಾರಂತೆ. ಇವಾಗ ಬಾ ಹೋಗೋಣ. ಏಯ್, ಎಲ್ಗ ಹೋಗ್ತೀರಾ ಹುಡುಗರ? ಲೈ ಮಂಜ, ಎಲ್ಲಿ ಕರ್ಕೊಂಡು ಹೋಗ್ತೀಯಾ ನಮ್ಮ ಹುಡುಗನ? ಎಲ್ಗ ಹೋಗ್ತಿಲ್ಲ ಪಾಪ, ಹೋಗ್ಬೇಡ ಸುಮ್ಮೀರ. ಅವ್ನ ಜೊತೆಗೆ ಎಲ್ಗೋನು ಕುರಿ ಮರಿ ಇದಾವೆ 1-2, ಅವ್ನು ನಡ್ಕೊಂಡೋಗಿ ಮೇಸ್ಕೆಂಬ. ಅಯ್ಯೋ ಚಿಕ್ಕಪ್ಪ, ನಾವ್ ಎಲ್ಲಿಗೂ ಹೋಗಲ್ಲ, ಇಲ್ಲೇ ವಾಲ್ ಕಡಿಕ್ ಹೋಗಿ ಬರ್ತೀವಿ ಅಷ್ಟೇನೆ. ನಮ್ದು ಒಂದ್ ಕುರಿ ಮರಿ ಐತಲ್ಲ, ಅದಕ್ಕೆ ಹುಲ್ ಕಿತ್ಕೊಂಬರೋಣ ಅಂತ ಹೋಗ್ತಿದ್ದೆ. ರಂಗಾನು ಬರ್ತೀನಿ ಅಂದ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇನೆ. ನಾವ್ ಎಲ್ಗೂ ಹೋಗಲ್ಲ. ಇವತ್ತು ನಿಮ್ ತಾತಗೆ ಚೆನ್ನಾಗಿಲ್ವಂತೆ, ಅದಕ್ಕೆ ಹುಡುಗ ಹೇಳಿ ಹೊಡ್ಕೊಂಡು ಹೋಗ್ಲಿ ಅಂತ ಹೇಳೈತೆ. ನೀನೇ ಹೊಡ್ಕೊಂಡು ಹೋಗಿ ಹಂಗೇನೆ, ಅವ್ರ ಅಲ್ದಾಗನೆ ಮೇಸ್ಕೆಂಬ. ಹಂಗೇನೆ ಒಂದ್ ಸ್ವಲ್ಪ ಹೊತ್ತು 1-2-3 ಗಂಟೆ ಮೇಸ್ಕೆಂಬ, ಮಧ್ಯಾಹ್ನ ತಕನ. ರಂಗ ಹೊಡ್ಕೊಳ್ಳೋ ಕುರಿ ಮರಿಗಳ್ನು ಅಲ್ಲೇನೆ ಮೇಸ್ಕೊಂಬರ್ವಂತೆ. ಸರಿ ಆತು ಬಿಡಪ್ಪ, ಅಲ್ಲಿಗೆ ಹೊಡ್ಕೊಂಡೋಗಿ ಮೇಸ್ಕೊಂಬರ್ತೀನಿ. ಹೇಳು, ಎಲ್ಲರ ಕುರಿ ಮರಿ ಎಲ್ಲಿ ಕಟ್ಟಾಕಿದ್ಯಾ? ಎಲ್ಲಿ ಕಟ್ಟಾಕನ? ಇಲ್ಲೇ ಮನೇನ್ ಕಟ್ಟಾಕಿದೀನಿ. ಹೊಡ್ಕೊಂಡು ಹೋಗು. ಅವ್ರ ಅಲ್ದಾಗನೆ ಮೇಸ್ಕೆಂಬ, ಜಲ್ದಿ ಬರಬೇಡ. ಒಂದು ಮಧ್ಯಾಹ್ನ ತಕ 2-3 ಗಂಟೆ ತಕನ ಮೇಸ್ಕೊಂಡು ಬಾ. ಒಂದ್ ಸ್ವಲ್ಪ ಹೊಟ್ಟೆ ದುಂಡ್ಗಾಗ ತಕನ. ಹೋಗ ರಂಗ, ಜಲ್ದಿ ಹೊಡ್ಕೊಂಬರಾಗ ಹೋಗೋಣ. ಚಿಕ್ಕಪ್ಪ, ಇವ್ ಕುರಿ ಮರಿಗಳು ಸಣ್ಣವ್ ಯಾವತ್ತಂದ್ರಿ? ಪಕ್ಕಿ ಮರಿಗಳೇ ನೀವು? ಕಣು, 3 ದಿವಸ ಆತು ಹಿಡ್ಕೊಂಬಂದು. ಮುಂದಿನ ವರ್ಷ ದೇವ್ರ ಐತಲ್ಲ, ಅದಕ್ಕೆ ಈಗಲಿಂದಾನೇನೆ ಸಾಕಣ ಅಂತ ಹಿಡ್ಕೊಂಬಂದಿದೀವಪ್ಪ. ಹೊಡ್ಕೊಂಡು ಹೋಗ್ರಿ, ಮೇಸ್ಕೊಂಬರ್ರಿ. ಬಾರ ರಂಗ, ಹೊಡ್ಕೊಂಬ. ಎಷ್ಟ್ ಚೆನ್ನಾಗಿದಾವೆ, ಅಲ್ದು ಒಂದೇ ತರ ಇದಾವ ಅಲ್ಲೇ. ನಡೀರೋ ಮಂಜ, ಹಂಗೆ ಇವನು ಅಲ್ಲೇ ಮೇಸ್ಕೊಂಬರೋಣ. ಲೋ ರಂಗ, ನಿಮ್ ಕುರಿ ಮರಿಗಳು ಅಲ್ಲೇ ಇದಾವೆ ಕಣೋ, ಹೋಗು ಹೊಡ್ಕೊಂಬ ಹೋಗು ಜಲ್ದಿ. ಆಮೇಲೆ ಎಲ್ಲಾದ್ರೂ ಬೇರೆ ಕಡೆ ಹೋಗ್ಬಿಡ್ತಾವು, ಅವು ಕಳ್ದೋಗ್ಬಿಡ್ತವೆ. ಲೋ ರಾಕೇಶ ಅಪ್ಪಿ, ಆ ಕುರಿ ಮರಿಗಳು ನನಗೆ ರೂಢಿ ಆಗ್ಯಾವ ಆಲೇನೆ. ಎಲ್ಲಿದ್ರು ಓಡ್ ಬರ್ತವೆ. ಸುಮ್ಮನೆ ನಡಿ, ನಾವ್ ಹೋಗ್ತಾ ಇರೋಣ, ಬೇಕಂದ್ರೆ ನೋಡಿ ಹೆಂಗ್ ಓಡ್ ಬರ್ತವೆ ಅಂತಾನ. ನಡಿ ಹೋಗೋಣ, ಅವೆಲ್ಲ ಬರ್ತವೆ. ಹೌದಾ, ನಿನ್ನಿಂದೆ ಬರ್ತಾವ ಅವು? ಎಲ್ಲಾದ್ರೂ ತಪ್ಪಿಸ್ಕೊಂಡ್ರೆ? ಅವೆಲ್ಲ ತಪ್ಪಿಸ್ಕೊಂಬಲ್ಲ ಕಣೋ ರಾಕೇಶ, ಸುಮ್ಮನೆ ನಡಿ, ನಿನ್ಗಿನ್ನ ಗೊತ್ತಿಲ್ಲ. 1-2 ದಿವಸ ಹೊಡ್ಕೊಂಡು ಹೋದ್ರೆ ದಿನಾನ ಅವು ನಮ್ಮಿಂದೆ ಬರ್ತವೆ, ರೂಢಿ ಆಗ್ತವೆ, ಎಲ್ಗೂ ಹೋಗಲ್ಲ. ಅವಾಗ ಕೇಳು ಮಂಜನ್ ಬೇಕಂದ್ರೆ, ಅಲ್ಲೇನ ಮಂಜ? ಕಣೋ ರಾಕಿ, ಹಿಂದೆನೆ ಬರ್ತವೆ ಅವು, ನಡಿ ಸುಮ್ಮನ. ಲೋ ರಂಗ, ಆ ಸಿದ್ಧ ಬತ್ತೀನಿ ಅಂತ ಹೇಳಿದ್ದ ಕಣಲ್ಲ, ಬರ್ಲೇ ಇಲ್ಲ ಅವನು. ಎಲ್ಲಿಗೆ ಹೋದ್ನಪ್ಪ? ಅವನಂತೂ ಜಲ್ದಿ ಬರಲ್ಲ ಕಣ. ಎಲ್ಲಿಗಾದ್ರೂ ಹೋಗ್ಲಿ ಬಾರ, ಅವನದೊಳ್ಳೆ ದಿಮಾಕು, ಜಲ್ದಿ ಬರೋಣ ಅಂಬಲ್ಲ, ಕಾಯ್ಕೊಂಡು ನಿಂತ್ಕೋಬೇಕು ಅವನಿಗೆ. ಬರಂಗಿದ್ರೆ ಅವನೆಲ್ಲ ಅಲ್ಲಿಗೆ ಬರ್ತಾನೆ. ಬಾ, ನಾವು ಹೋಗೋಣ ಹಂಗೆ. ಹೆಂಗಿದ್ರು ಹೇಳಿದ್ದಲ್ಲ, ಈಜಾಡಕ್ ಹೋಗ್ತೀವಿ ಅಲ್ಲಿ ಚಂದ್ರಪ್ಪರ ಹೊಲಕ್ಕೆ ಅಂತಾನೆ. ಅಲ್ಲಿಗೆ ಅವನೆಲ್ಲ ಬರ್ತಾನ. ಬಾ, ಅವನು ನೋಡೋಣ ಬಾವಿನ, ಹೋಗೋಣ ನಾವು. ಬಾ, ಕರಿಯ
ಮಂಜು ಎಷ್ಟೊಂದು ನೀರಿದಾವ ಈ ಬಾವಿಲಿ. ನೀವ್ ಇದ್ರಲ್ಲೇನ ದಿನ ಈಜಾಡೋದು? ಹ್ಞೂ ಕಣೋ ರಾಕೇಶ, ಇದ್ರಾಗೆ ದಿನ ನೀರ್ ಹೊಡಿತಾರೆ ಕರೆಂಟ್ ಇದ್ದಾಗ. ಆಮೇಲೆ ಅವ್ರಿಗೆ ಬೇಕಾದಾಗ ಕಾಟಕ್ಕೆ ಎತ್ಕೊಂತಾರೆ ಇದ್ರಾಗಿಂದನ ನೀರ. ಅದಕ್ಕೆ ನಾವು ಇವಾಗ ಬ್ಯಾಸ್ಗೆ ಅಲ್ವಾ, ಹೆಂಗೋ ಸ್ಕೂಲ್ ರಜೆ ಐತಲ್ಲ, ದಿನ ಬರ್ತೀವಿ ಈಜಾಡಕ್ಕೆ. ನಾನು ರಂಗನು. ಇವತ್ತು ರಂಗ ಕುರಿಮರಿನೂ ಹೊಡ್ಕೊಂಡ್ ಬಂದಿನಿ. ರಂಗ ಕುರಿಮರಿನೂ ಈಜಾಡ್ತಾನೇನ? ಅವು ಈಜಾಡಕ್ ಕಲಿತಾವೆ. ಮಂಜ, ಇವಕ್ಕೆ ನೀನೇನ್ ಈಜ್ ಕಲಿಸ್ಬೇಕಾಗಿಲ್ಲ, ಅವ ಆಳೆ ಈಜ್ ಕಲ್ತಿರ್ತವೆ. ನೀರಕ್ ಬಿಟ್ರೆ ಸಾಕ, ಅವೆಲ್ಲ ಈಜ್ಕೊಂಡು ದಡದ್ಮ್ಯಾಗ ಬರ್ತವೆ. ಈಗ ನೋಡ್ಬೇಕಂದ್ರೆ ನೀರಕ್ ಬಿಟ್ಟು ಹೆಂಗ್ ಈಜಾಡ್ಕೊಂಡ್ ಬರ್ತವೆ ಅಂತಾನ. ಹೌದೇನು? ಅಲ್ಲಿ ಈಜ್ ಕಲ್ತೇವೆ ಕುರಿಮರಿಗಳು ನಿಮ್ಮವು? ಹ್ಞೂ ಕಣೋ, ಅವು ನಾಯಿ ಆಗ್ಲಿ ಕುರಿಮರಿಗಳಾಗ್ಲಿ ದನಗಳಾಗ್ಲಿ ಅವೆಲ್ಲನ ಹುಡ್ತಿದಂಗೆನೆ ಈಜ್ ಕಲ್ತಿರ್ತವೆ. ನೀರಕ್ಕೇನ ಎಸ್ತ್ರೆ ಈಜಾಡ್ಕೊಂಡ್ ಬರ್ತವೆ. ಒಟ್ನಲ್ಲಿ ಒಂದ್ ಸ್ವಲ್ಪ ದೊಡ್ಡವಾಗಿರ್ಬೇಕು. ಒಂದ್ ತಿಂಗಳು, ಒಂದ್ 2-3 ತಿಂಗಳು ಆಗಿದ್ರೆ ಅವೇಡ್ಕಾವೆ ಈಜಾಡ್ಕೊಂಡ್ ಬರ್ತವೆ. ನಿನಗ್ ಗೊತ್ತಿಲ್ವೇನು? ಬಾ ಇವಾಗ ಈಜಾಡೋಣ, ಅವು ಬರ್ತವೆ ಅದ್ರೊಳಕ್ಕೆ. ಹೆಂಗ್ ಈಜಾಡ್ತಾವ ನೋಡಿವಂತೆ. ರಾಕೇಶ, ನಿನಗೆ ಈಜ್ ಬರುತ್ತೇನೋ? ನೀನು ಈಜಾಡ್ತೀಯೇ? ಈಜಾಡೋಣ ಬಾರ ನಾವಿಬ್ರು. ದುಮ್ಕಲು. ಸರಿ ಆತು, ಇಬ್ರು ದುಮ್ಕನ ಒಂದೇ ಸಲನಾ? ಸರಿ ಆತು, ದುಮ್ಕು. ಯಪ್ಪ ಮಂಜ, ಹೆಂಗ್ ಎಗ್ರಿರಲ್ಲ ನೀವಿಬ್ರುನು. ಯಪ್ಪ, ನನ್ಗಂತೂ ಭಯವಾಗುತ್ತ ಕಾಣಲ್ಲ, ಹಿಂಗ್ ಎಗ್ರಕ್ಕೆ ಬರಲ್ಲ. ಹಂಗೆ ಎಗ್ರಬೇಕು, ಒಂದ್ ದಿವಸ ಎಗ್ರು ನೋಡು, ಅವಾಗ ನಿನ್ಗೇನೆ ಅಭ್ಯಾಸ ಆಗುತ್ತೆ. ಅವಾಗ ಭಯ ಆಗಲ್ಲ, ಏನು ಆಗಲ್ಲ. ನಾವು ಹಂಗೆ ಮತ್ತಿಗೆ ಮೊದ್ಲು ಎಗ್ರಬೇಕಂದಾಗ ಭಯವಾಗ್ತಿತ್ತು. ನಿಧಾನಕ್ಕೆ ಇಳಿತಿದ್ವಿ ಕುತ್ಕೊಂಡು, ಅಲೆನ ರಂಗ. ಆಮೇಲೆ ಒಂದ್ ದಿವಸ ಎಗ್ರಿವಿ ನೋಡು, ಅವತ್ತಿಂದ ರೂಢಿ ಆಯ್ತು ನಮಗೆ ಡೈ ಹೊಡಿಯೋದು. ಮಂಜ, ನಾನು ಈಜಾಡ್ತೀನಿ ಕಣ, ನನ್ಗೂ ಈಜಾಡೋದು ಹೇಳ್ಕೊಡು. ಸರಿ ಆತು, ಇರು, ಕುರಿಮರಿನ ನೀರಕ್ಕೆ ಎಸಿತೀನಿ. ಲೋ ರಂಗ, ನೀನ್ ಅಲ್ಲೇ ಇರು, ಕುರಿಮರಿನ ಎಸಿತೀನಿ, ನೋಡ ನಾವು ಈಜಾಡ್ತವೇನ. ಎಸಿ ಇಲ್ಲೇ ಇರ್ತೀನಿ ನಾನು. ಲೋ ರಾಕೇಶ, ನೋಡಿಲಿ ನಾನು ಹೆಂಗೆ ಹಿಂದ್ಲು ಮಗ್ತಾಗೂ ಈಜಾಡ್ತೀನಿ, ಮುಂದ್ಲು ಮಗ್ತಾಗೂ ಈಜಾಡ್ತೀನಿ. ಮಂಜಾನು ಅಷ್ಟೇ ಅಲ್ಲೇನ ಮಂಜ? ರಂಗ ಎಸ್ಯಾನೇನಾ? ಒಂದೊಂದೇ ಎಸಿತೀನಿ. ಸರಿ ಎಸಿಯ ಮಂಜ, ನೀನೇನು ಹೆದರ್ಕಬೇಡ, ಎಸಿ. ಅವಕ್ಕೂ ಈಜಾಡಕ್ ಬರುತ್ತೆ, ಅವೇನ್ ಮುಣಿಕೆನ್ ಸತ್ತೋಗಲ್ಲ. ನೋಡ ಮಂಜ, ಅವೇನ್ ಮುಣಿಕೆಂಬಿಲ್ಲ ಕುರಿಮರಿಗಳು. ನೋಡಲ್ಲಿ ಅವು ಹೆಂಗ್ ಕಾಲ ಆಡಿಸ್ಕೊಂಡು ಈಜಾಡ್ತಾ ಇದಾವೆ. ಅದಕ್ಕೆ ನಾನು ಹೇಳಿದ್ದು ಅವಕ್ಕೂ ಈಜ್ ಬರುತ್ತೆ ಅಂತಾನ. ಲೋ ಮಂಜ, ಕುರಿಮರಿಗಳು ನೋಡಲ್ಲ ಈಜಾಡ್ಕೊಂಡು ಹೆಂಗ ದಡದ್ಮ್ಯಾಗ ಬಂದ್ಬಿಟ್ಟು ಎಗ್ರಿ. ಕಣ ರಾಕೇಶ, ಅವು ಹುಟ್ಟಿದಂಗೆನೆ ಈಜ್ ಕಲ್ತ್ಕೊಂಡೆ ಹುಟ್ಟಿರ್ತಾವಂತೆ ಪ್ರಾಣಿಗಳು. ನೀನು ಇದ್ರಕ್ಕೊಂದ್ಸಲ ಬೀಳು, ನಿನ್ಗೂ ಬರುತ್ತೆ ಈಜಾಡೋದು. ನಾವೇನು ಟೂಬು ಪಾಬು ಯಾತು ಹಾಕೊಂಡು ಈಜಾಡಿಲ್ಲ, ಅಲ್ಲೇನ ರಂಗ? ಹಂಗೆ ಕಲ್ತಿದೀವಿ ನಾವು. ನನಗ್ ಭಯ ಆಗುತ್ತೆ ಕಣೋ ಮಂಜ ನೀರಿಗೆ ಇಳಿಯಕ್ಕೆ. ಏನಾದ್ರೂ ಮುಣಿಕೊಂಡ್ಬಿಟ್ರೆ ನಾನು? ಲೋ ರಾಕೇಶ, ನೀನ್ ಹಿಂಗೆ ಭಯ ಪಡ್ಕೊಂಡು ನೀರಿಗೆ ಇಳಿದಿದ್ರೆ ನೀನ್ ಸಾಯತಕ್ಕ ಈಜಾಡಕ್ ಕಲಿಯೋದೇ ಇಲ್ಲ. ಭಯ ಬಿಟ್ಟು ನೀರಿಗೆ ಇಳಿ, ಅವಾಗ ತಾನಾಗೆ ಈಜಾಡಕ್ ಬರುತ್ತೆ. ಅಲ್ಲೇನ ರಂಗ? ಹೇಳಲ್ಲ ಅವನಿಗೆ ರಂಗ. ನೀನು ಇಳಿಯ ಮಂಜ, ನೀನು ಕೆಳಕಿಳಿರಿ ಇಬ್ರು, ನಾನು ಅವಾಗ ನೀರಿಗೆ ಇಳಿತೀನಿ. ನನ್ಗೇನಾದ್ರೂ ಸುಸ್ತಾದ ನೀವ್ ಇಡ್ಕೊಂಬಿರಂತೆ ಅವಾಗ. ಸರಿ ಆತು ರಂಗ, ಇಳಿಯ ನೀನು ನೀರಕ್ಕೆ ಎಗ್ರ, ನೀನು ಅವನು ಇಳಿತಾನಂತೆ. ಇಳಿಯೋ ರಾಕಿ, ಇಳಿ. ಇನ್ನು ಎಷ್ಟೊತ್ತಂತ ಅಲ್ಲೇ ನಿಂತ್ಕೊಂಡಿರ್ತೀಯ? ನಾವಿಬ್ರು ನೀನೇನಾದ್ರೂ ಮುಣಿಕೊಂಡ್ರೆ ನಾವಿಬ್ರು ಇದೀವಿ, ನಿನ್ನ ಕಾಪಾಡ್ತೀವಿ, ಇಳಿ ಅಲ್ಲವು. ಯಪ್ಪ ಮಂಜ, ಭಯವಾಗ್ತಿದ್ ಕಣಲ್ಲ, ಬಾಳಲ್ಲ, ನಾನು ಇಡ್ಕಬ, ನನಗ್ ಭಯವಾಗುತ್ತೆ. ಭಯ ಪಡ್ಬೇಡ, ಕೈ ಕಾಲು ಆಡ್ಸಿ ಹಿಂಗೆ ಹಿಂದ್ಕು ಮುಂದ್ಕೂನು, ಅವಾಗ ನೀನೇ ತೇಳ್ತೀಯ. ಅವಾಗ ಈಗ ತಾನೇ ಬರುತ್ತೆ, ಕೈ ಕಾಲು ಆಡ್ಸಿ ಹಿಂಗೆ. ಭಯ ಪಡಕ್ ಹೋಗ್ಬೇಡ, ಎದ್ರಿಕೊಂಡ್ರೆ ಈಜಾಡಕ್ ಕಲಿಯಲ್ಲ ನೀನು. ಹಂಗೆ ಕೈ ಕಾಲು ಆಡ್ಸು ನೋಡಲ್ಲಿ. ಬರುತ್ತೆ, ಸುಮ್ನೆ ಎದ್ರಿಕೊಂಡು ನೀನು ಬರಲ್ಲ ಅಂತೀಯ. ಹಂಗೆ ಕಣ ಈಜಾಡೋದು. ನೋಡಿದ್ರಲ್ಲ ಸ್ನೇಹಿತರೆ, ಬ್ಯಾಸ್ಗೆ ಅಂತ ಹೇಳಿ ಹೆಂಗೋ ನಮ್ಮೂರಾಗೆ ಈ ಚಂದ್ರಣ್ಣಯ್ಯ ಬೋರಿ ನೀರ ಬಾವಿ ಕೊಡಿಯೋದಕ್ಕೆ ನಮ್ಗೆ ಈಜಾಡಕ್ಕೆ ಅನುಕೂಲ ಆಯ್ತು. ಯಾವ ಊರಾಗೂ ಇವಾಗ ಬಾವಿಗಳ ನೀರೇ ಇಲ್ಲ, ಈಜಾಡಕ್ಕೆ ಏನು ಮಾಡಕ್ಕಾಗಲ್ಲ, ಮಳೆ ಬಂದಿಲ್ಲ 2 ವರ್ಷದಿಂದನ. ಸರಿ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಜಾಡ್ಬೇಕು. ಬೈ.